ಬೆಳಗಾವಿಯಲ್ಲಿ ನಕಲಿ ಪತ್ರಕರ್ತರ ಮತ್ತಷ್ಟು ಮುಖವಾಡ ಬಯಲಾಗಿದೆ. ಬಲ್ಪ್ ಹೋಲ್ಡರ್ನಲ್ಲಿ ರಹಸ್ಯ ಕ್ಯಾಮೆರಾವನ್ನ ಬಿಟ್ಟು ವಿಡಿಯೋ ಸೆರೆ ಮಾಡಲಾಗಿತ್ತು. ಮತ್ತಷ್ಟು ಪತ್ರಕರ್ತರ ಮುಖವಾಡ ಇದೀಗ ಬೆಳಗಾವಿಯಲ್ಲಿ ಬಯಲಾಗ್ತಾ ಇದೆ. ಬಲ್ಪ್ ಹೋಲ್ಡರ್ನಲ್ಲಿ ರಹಸ್ಯ ಕ್ಯಾಮೆರಾ ಇಟ್ಟು ವಿಡಿಯೋ ಮಾಡಿಕೊಂಡಿರ್ತಾರೆ ಇವರು. ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಇಟ್ಟಿರ್ತಾರೆ. ಯಾವ್ದ್ರೊಳಗೆ ಇಟ್ಟಿರ್ತಾರೆ? ಬಲ್ಪ್ ಒಳಗೆ. ಮಹಿಳಾ ಅಧಿಕಾರಿ ಮತ್ತು ಆಕೆ ಪ್ರಿಯಕರನ ವಿಡಿಯೋ ಮಾಡಿಕೊಂಡಿರ್ತಾರೆ ಈ ಒಂದು ಗ್ಯಾಂಗ್. ಒಂದು ಕೇಸ್ನ ವಿಚಾರಣೆಯ ಸಂದರ್ಭದಲ್ಲಿ ಮತ್ತಷ್ಟು ವಿಡಿಯೋಗಳು ಬಹಿರಂಗ ಆಗಿದೆ. ಇಷ್ಟೇ ಅಲ್ಲ, ಆ ಒಂದು ಮಹಿಳಾ ಅಧಿಕಾರಿಗೆ ಮಾತ್ರ ಇವರು ಬ್ಲಾಕ್ ಮೇಲ್ ಮಾಡ್ತಾ ಇರಲಿಲ್ಲ. ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾದಂತಹ ಶಾಕಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಮತ್ತಷ್ಟು ವಿಡಿಯೋಗಳನ್ನ ಅಂದ್ರೆ ಬೇರೆ ಬೇರೆ ಅಧಿಕಾರಿಗಳ ವಿಡಿಯೋಗಳನ್ನ ಇವರು ಮಾಡ್ಕೊಂಡಿದ್ರು. ಇನ್ನು ಅನೇಕ ಅಧಿಕಾರಿಗಳ ವಿಡಿಯೋವನ್ನ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರಂತೆ. ಮೊಬೈಲ್ ಪರಿಶೀಲನೆಯ ಸಂದರ್ಭದಲ್ಲಿ 100ಕ್ಕೂ ಅಧಿಕ ನಗ್ನ ವಿಡಿಯೋಗಳು ಮೊಬೈಲ್ನಲ್ಲಿ ಪತ್ತೆಯಾಗಿದೆ. 3 ಆರೋಪಿಗಳ ಕಸ್ಟಡಿಗೆ ಈಗಾಗಲೇ ಪಡೆದುಕೊಂಡಿದ್ದಾರೆ ಮಾಳಮಾರುತಿ ಪೊಲೀಸರು. ಸಮೀರ್ ಶೇಖ್, ಅಬ್ದುಲ್ ರಶೀದ್ ಮಖಾಂದರ್, ಬಾಳೆಕುಂದ್ರಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹಿಳಾ ಅಧಿಕಾರಿ ಬಳಿಯಲ್ಲಿ 50 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಕೆ ಅಧಿಕಾರಿ ಏನಿದ್ದಾರೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕಂಪ್ಲೇಂಟ್ ಬೆನ್ನಲ್ಲೇ ನೋಡಿ ಹೇಗೆ ಏನು ಅನ್ನುವಂತಹ ವಿಚಾರ ಸಂಬಂಧವಾಗಿ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಯಾರು ಅಂತ ಹೇಳಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿದ್ದು ಒಂದಷ್ಟು ನಕಲಿ ಪತ್ರಕರ್ತರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಗತ್ತೆ. ಸೊ ಅವರ ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬ ಮಹಿಳಾ ಅಧಿಕಾರಿಗೆ ಮಾತ್ರ ಈ ರೀತಿಯಾಗಿ ಮಾಡಿಲ್ಲ, ಬಹಳಷ್ಟು ಅಧಿಕಾರಿಗಳೇ, ಅದರಲ್ಲೂ ಕೂಡ 100ಕ್ಕೂ ಹೆಚ್ಚು ವಿಡಿಯೋಗಳು ಸಿಗುತ್ತೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಕೂಡ ಆದಂತಹ ಬೆಳವಣಿಗೆಗಳು ಏನೆಲ್ಲ ಮಾಹಿತಿಗಳನ್ನ ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ, ಏನಿದೆ ಕಂಪ್ಲೀಟ್ ಮಾಹಿತಿ? ಹೌದು ಕುಸುಮ, ಏನು ಬೆಳಗಾವಿ ನಕಲಿ ಪತ್ರಕರ್ತ ಮತ್ತೊಂದು ಮಾನಗೇಡಿ ಕೃತ್ಯ ಈಗ ಬಯಲಾಗಿದೆ ಅಂತ ಹೇಳಬೇಕು. ಕಳೆದ ಒಂದು ವಾರದ ಹಿಂದೆ ಒಂದು ಮಹಿಳಾ ಅಧಿಕಾರಿಗೆ ಒಂದು ಬಲ್ಬ್ ನಲ್ಲಿ ಏನು ಹೋಲ್ಡರ್ ಇರುತ್ತೆ, ಹೋಲ್ಡರ್ ನಲ್ಲಿ ಒಂದು ರಹಸ್ಯ ಕ್ಯಾಮ್ರಾವನ್ನ ಇಟ್ಟು ಅವರು ಇದ್ದಂತ ಏನು ಅವರ ಇದಿರುತ್ತೆ ಅದನ್ನ ಒಂದು ಸೆರೆ ಹಿಡಿದಿರ್ತಾರೆ. ಸೆರೆ ಹಿಡಿದ ತದನಂತರ ಯಾವಾಗ ಬೆಳಗಾವಿ ಮಾಳಮಾರುತಿಯ ಪೊಲೀಸರು ಅವರನ್ನ 3 ಜನ ನಕಲಿ ಪತ್ರಕರ್ತರು ಇರ್ತಾರೆ. ಸಮೀರ್ ಶೇಖ್ ಮತ್ತು ಅಬ್ದುಲ್ ರಶೀದ್ ಮಖಾಂದಾರ್ ಮತ್ತು ಮೊಹಮ್ಮದ್ ಬಾಳೆಕುಂದ್ರಿ ಅಂತ ಹೇಳಿ ಇವರು ಬೆಳಗಾವಿ ಜಿಲ್ಲೆ ಗೋಕಾಕ್ದವರು. ಗೋಕಾಕ್ದಲ್ಲಿ ಅವರು ಯೂಟ್ಯೂಬ್ ಚಾನಲ್ ಅನ್ನ ತೆಗೆದುಕೊಂಡು ಇಲ್ಲಿರುವಂತಹ ಬೆಳಗಾವಿಯಲ್ಲಿರುವಂತಹ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡ್ತಿರ್ತಾರೆ. ಅವರ ರಹಸ್ಯ ಕ್ಯಾಮ್ರಾಗಳನ್ನ ಅವರ ಬೆಡ್ರೂಮ್ ನಲ್ಲಿ ಇಟ್ಟು ಅವರ ಖಾಸಗಿತನವನ್ನ ಅವರು ಸೆರೆ ಹಿಡಿದಿರ್ತಾರೆ. ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡಿ ಅವರಿಗೆ ಹಣ ಒಂದು ದೋಚುತ್ತಿರ್ತಾರೆ. ಅದಾದ ನಂತರ ಯಾವಾಗ ಬೆಳಗಾವಿಯ ಮಾಳಮಾರುತಿ ಸಿಪಿ ಅಂತ BR ಗಡ್ಡೇಕರ್ ಅವರು ಅರೆಸ್ಟ್ ಮಾಡಿ ತನಿಖೆ ಮಾಡಿದ ನಂತರ ಗೊತ್ತಾಗತ್ತೆ ಇವರು ಒಬ್ಬ ಮಹಿಳಾ ಅಧಿಕಾರಿಗೆ ಮಾತ್ರ ಈ ತನಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ಮತ್ತು ಅವರ ಖಾಸಗಿ ಒಂದು ರಹಸ್ಯ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿಲ್ಲ ಅಂತೇಳಿ ಗೊತ್ತಾಗುತ್ತೆ. ಇದೇ ತರನಾಗಿ ಬೆಳಗಾವಿಯಲ್ಲಿ 10ಕ್ಕೂ ಹೆಚ್ಚು ಒಂದು ಅಧಿಕಾರಿಗಳ ಒಂದು ರಹಸ್ಯ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಅವರಿಗೆ ಒಂದು ಬ್ಲಾಕ್ ಮೇಲ್ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದಾದ ನಂತರ ಬೆಳಗಾವಿಯ ಏನು ಇವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದಂತ ನ್ಯಾಯಾಲಯ ಅದಾದ ನಂತರ ಬೆಳಗಾವಿಯ ಪೊಲೀಸರು ಇವರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರೆ. 3 ದಿನಗಳ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಇನ್ನು ಯಾವ್ಯಾವ ಅಧಿಕಾರಿಗಳಿಗೆ ಅವರು ಬ್ಲಾಕ್ ಮೇಲ್ ಮಾಡಿದ್ದಾರೆ, ಅವರ ಖಾಸಗಿ ಚಿತ್ರೀಕರಣವನ್ನ ಯಾವ ತರನಾಗಿ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ತನಿಖೆಯನ್ನು ಕೈಗೊಂಡಿದ್ದಾರೆ. ಕುಷ್ಮಾ, ಎಸ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.